ಬ್ಯಾಕ್ ಎತ್ತಿ ಬಾಯ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಪಾಪು ಮಲಗ್ದ, ಸೊ ಹಾಗಾಗಿ ನನ್ನೊಂದು ಪುಟ್ಟು ಪಾರ್ಸೆಲ್ ಬಂತು. ಇದ್ರ ಬಗ್ಗೆನೇ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಈ ವಿಡಿಯೋ ಅಂದರೆ, ನನ್ನ ಮಗನ ಡೈಪರ್ ಜರ್ನಿ ಏನಾಯಿತು ಅಂತ ಅಂದ್ಕೊಬೋದು. ಇನ್ನು ಡೆಲಿವರಿ ಸ್ಟೋರಿ ಹೇಳಬೇಕು, ಅದಕ್ಕೂ ಸ್ವಲ್ಪ ಟೈಮ್ ಬೇಕು ಅಲ್ವಾ, ಹಾಗಾಗಿ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಡೈಪರಲ್ಲಿ ನಾನು ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಿದ್ದು ಹಗ್ಗೀನ್ಸ್. ಆಮೇಲೆ ಫಸ್ಟು ಶುರು ಮಾಡಿದ್ದೆ ನಾನು ಬಮ್ಮಿ ಪ್ಯಾಂಟ್ಸ್ನ ಮತ್ತೆ ಯೂಸ್ ಮಾಡ್ತಿದ್ರು ಪಾಪುಗೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಅವಳಿಗೆ ಯೂಸ್ ಮಾಡಿದಾಗಂತೂ ನಾನು ಅನ್ಸಿದ್ದೆ ಅತ್ತಿಗೆಗೆ, ನಾನು ಇದನ್ನೇ ಯೂಸ್ ಮಾಡ್ತೀನಿ ಅದಕ್ಕೆ ಪಾಪುಗೆ. ಅಂದರೆ ಅತ್ತಿಗೆ ಅಂದರೆ ನಮ್ಮ ಮನೆಯವರ ತಂಗಿ. ಹಾಗಾಗಿ ಚೆನ್ನಾಗಿತ್ತಾಯ್ತಾ. ಸೊ ಅದೇನಾಯಿತು, ನಾನು ಯೂಸ್ ಮಾಡಿದೆ ಪಾಪು ಡೆಲಿವರಿ ಆದಮೇಲೆ ನಾನು ತರಿಸ್ಕೊಂಡಿದ್ದು. ಯಾಕಂದರೆ ನನಗೆ ಗೊತ್ತೇ ಇರಲಿಲ್ಲ, ಇಲ್ಲಿ ಬೈಕೆ ಹಾಕಿ ಹೋಗಿದ್ದು, ಅಲ್ಲಿ ಹೋಗ್ಕೊಂಡು ಡೈರೆಕ್ಟ್ ಹಾಸ್ಪಿಟ್ಲಿಗೆ. ಹಾಗಾಗಿ ಅಷ್ಟಾಗಿ ನನಗೆ ಏನೂ ಪ್ಯಾಕಿಂಗ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ ನಾನು. ಹಾಗೆ ಡೈಪರ್ ತರಿಸ್ಕೊಂಡು ಆದಮೇಲೆ ನಾವು ಫಸ್ಟು ಬಮ್ಮಿ ಪ್ಯಾಂಟ್ಸ್ನ ತರಿಸಿದೆ. ಬಮ್ಮಿ ಪ್ಯಾಂಟ್ಸ್ ತರಿಸಿ, ಜೀನ್ಸ್ ತರಿಸಿ, ಲವ್ಲಪ್ ತರಿಸಿ, ಆಮೇಲೆ ಕೆಲವೊಂದಷ್ಟು ಬ್ರ್ಯಾಂಡ್ಗಳನ್ನ ತರಿಸಿದ್ದೀನಿ ನಾನು. ಆಲ್ಮೋಸ್ಟ್ ಬ್ರ್ಯಾಂಡ್ಗಳನ್ನ ತರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ನಾನು ಯೂಸ್ ಮಾಡಿ ನೋಡಿದ್ದೀನಿ ಪಾಪಗೆ. ಬಟ್ ಪಾಪಗೆ ಇನ್ನೂ ಯಾವುದೂ ಕರೆಕ್ಟಾಗಿಲ್ಲ. ಬಟ್ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡ್ತಿರ್ಬೇಕಾದ್ರೆ ಹೀಗೆ ಅವನಿಗೆ 3.5 ಮಂತ್ಸ್ ಇರಬೇಕಾದ್ರೆ, ಹೀಗೆ 3 ಮಂತ್ಸ್ ಅಷ್ಟು ನೋಡ್ತಿರ್ಬೇಕಾದ್ರೆ ನನಗೆ ಒಂದು ಟಪ್ಪಂತ ಒಂದು ವೀಡಿಯೋ ಸಿಕ್ತು. ದೀಪಾ ಸೋಮಶೇಖರ್ ಕನ್ನಡ ಬ್ಲಾಗ್ಸ್ ಅಂತ ಇದೆ ಅವ್ರದ್ದು. ಅವ್ರ ಪಾಪುಗೆ ಬೇಬಿ ಹಗ್ ಡೈಪರ್ಸ್ನ ಯೂಸ್ ಮಾಡ್ತಿದ್ರು. ಸೊ ಆ ವಿಡಿಯೋ ಸಿಕ್ತು ನನಗೆ. ಆ ವಿಡಿಯೋ ಸಿಕ್ಕಿದ್ದು ಎಷ್ಟು ಹೆಲ್ಪ್ ಆಯಿತು ಅಂದರೆ, ಮೇ ಬಿ ನೀವು ಹೇಳ್ಬೋದು ಶೋ ಅಪ್ ಮಾಡ್ತಾರೆ. ನೋ, ಅವರು ಜೆನ್ಯೂನ್ ಆಗಿ ಹೇಳಿದ್ರು ನನ್ನ ಮಗಳಿಗೆ ಇದನ್ನೇ ಯೂಸ್ ಮಾಡೋದು. ಅವ್ರು ಈಗಲೂ ಅದನ್ನೇ ಯೂಸ್ ಮಾಡ್ತಿರೋದು. ನಾನು ನೋಡಿದ ಮಟ್ಟಿಗೆ ಯಾವತ್ತೂ ಚೇಂಜ್ ಮಾಡಿಲ್ಲ. ಆವತ್ತಿನ ನಾನು ಶುರು ಮಾಡಿದೆ ನನ್ನ ಮಗನಿಗೆ. ಆದರೆ ನಮ್ಮ ಮನೆಯವ್ರು ಅವ್ನಿಗೆ ಯಾವ್ದು ಸೂಟ್ ಆಗುತ್ತೋ ತರಿಸು ಅಂತ. ನಾನೇ ಒಂದೊಂದ್ಸಲಿ ಅಂದ್ಕೊತಿದ್ದೆ ಪ್ರೈಸ್ ತುಂಬ ಜಾಸ್ತಿ ಇದೆ ಅಂತ, ಆದರೆ ಮಕ್ಕಳಿಗಿಂತ ಹೆಚ್ಚು ಯಾವುದು ಅಲ್ವಲ್ಲ. ಸೊ ಹಾಗಾಗಿ ತರಿಸಿದ್ವಿ. ಹೇಗಿದೆ ಅಂತ ಒಂದು ನಿಮಗೆ ತೋರಿಸ್ಕೊಡ್ತೀನಿ. ನನಗೆ 759 ರೂಪಾಯಿಗೆ ಸಿಕ್ತು. ನೀವು ಬೇಕಾದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಫೋಟೋ ಹಾಕ್ತೀನಿ, ಎಷ್ಟು ಬಂದಿದೆ, ಎಷ್ಟು ಡಿಸ್ಕೌಂಟ್ ಆಗಿದೆ, ಎಷ್ಟು ಟ್ಯಾಕ್ಸ್ ಹಾಕಿದ್ದಾರೆ ಅಂತ ನೋಡ್ಬೋದು. 1299 ಇದೆ ರಿಯಲ್ ಪ್ರೈಸ್. ನಾನು 750 ರೂಪಾಯಿ ಕೊಡ್ತೀನಿ. 760 ರೂಪಾಯಿ ಕೊಡ್ತೀನಿ. ನೋಡ್ಬೋದು, ಚೆನ್ನಾಗಿ ಸಾಫ್ಟ್ ಆಗಿದೆ. ಒಂದು ತೋರಿಸ್ತೀನಿ. ಸಾರಿ, ನಾನು ಅಂದರೆ ಇದು ಹೊಡೆದಿಲ್ಲ, ಯಾಕಂದರೆ ಹಳೇದು ಒಂದು ಉಳಿದಿದೆ. ನೀವು ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ನೋಡಿ. ಅವ್ನಿಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗುತ್ತೆ. ಈಗ ಎಮ್ ಸೈಜ್ ತರಿಸಿದ್ದೀನಿ, ನೋಡ್ಬೋದು. ಈಗ ಎಮ್ ಸೈಜ್ ತರಿಸಿದ್ದೀನಿ. ಈ ಥರ ಇದೆ, ಚೆನ್ನಾಗಿದೆ. ನೀವೇ ಯಾರಾದರೂ ನ್ಯೂ ಮಾಮ್ ಇದ್ದರೆ, ಈಗ ಹಿಂದೂ ಮಾಮ್ ಆಗ್ತೀರಾ ಅಥವಾ ನ್ಯೂ ಮಾಮ್ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಇದನ್ನು ಬೈ ಮಾಡಿ. ಕಾಸ್ಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿಂದ ನಾವು 4-5 ತರೋಕೆ ಅಂತಂದು ನಾನು ಮೆಡಿಸನ್ ಒಂದು ಕಡೆ ಮಾಡಲಿಲ್ಲ. ಅವನಿಗೆ ಡೈಪರ್ ಸ್ಟಾರ್ಟ್ ಆದಮೇಲೆ ಸೊ ಅವನು ಆ ನೋವಿಗೆ ಜ್ವರ ಬಂದು ವೆಯ್ಟ್ ಲಾಸ್ ಆಗೋನು. ಹಾಗಾಗಿ ನನಗೆ ಇದು ದ ಬೆಸ್ಟ್ ಅನ್ನಿಸ್ತು. ನನಗೆ ಬೇಬಿ ಹಗ್ ಬ್ರ್ಯಾಂಡ್ ಇಸ್ ವೆರಿ ಬ್ಯೂಟಿಫುಲ್ ಅನಿಸುತ್ತೆ. ನನಗೆ ಗ್ರೇಟ್ಫುಲ್. ಅವ್ರಿಗೆ ನಾನು 5/5 ಕೊಡೋದು, 5 ಸ್ಟಾರ್ ಕೊಡೋದು. ನಾನು ಯಾವುದಕ್ಕೂ ಕಮ್ಮಿ ಕೊಡೋಲ್ಲ. ಹಾಗಾಗಿ ಸೊ ಇದು ನಾನು ಹೊಡೆಯಲ್ಲ ಈಗ, ಯಾಕಂದರೆ ನನ್ನ ಮಗ ಹೊಡೆದ್ರೆ ಸ್ವಲ್ಪ ಪೂರ ಕಿತ್ತಾಗ್ತಾನೆ. ಇವಾಗ ಇದೂ ಅಷ್ಟೇ 4 ಉಳಿದು ನನಗೆ ತಗೊಬಂದಿಲ್ಲ, ಆಟ ಆಡ್ತಿದ್ದ. ಸೊ ಹಾಗಾಗಿ ಕೆಲವೊಂದಷ್ಟು ವಿಚಾರನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಇನ್ನೂ ಮುಂದೆ ಒಳ್ಳೊಳ್ಳೆ ಕಂಟೆಂಟಲ್ಲಿ ವಿಡಿಯೋ ಮಾಡ್ತೀನಿ.
ನನ್ನ ವೀಡಿಯೋ ಎಂಡಿಂಗ್ ಆಗ್ತಾ ನನ್ನ ಮಗ ಕೂಡ ಇದ್ದ. ನನ್ನ ಮಗ ಇದ್ದರೆ ಅಷ್ಟಾಗಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಸೊ ವೀಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಬಂದ ನನ್ನ ಮಗನೂ ಬಂದ. ಅವನು ನೋಡ್ಬೋದು. ಅಪ್ಪ ಮುಟ್ಟಾರ ಬನ್ನಿ ಮಗನ. ಓಕೆ ಎಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಆದಷ್ಟು ನನಗೆ ಹೇಳಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್ ಬಾಯ್ ಬೇಬಿ, ಬಾಯ್. ಓಕೆ ಬಾಯ್.